ನಿತ್ಯ ವಿಡಿಯೋ ನೋಡಿದ್ರಾ ಅಥವಾ ನೀವು ನೋಡೇ ಇಲ್ವಾ? ನೋಡಿದಿದ್ರೆ ಇಷ್ಟೊತ್ತು ಸೈಲೆಂಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಚೆನ್ನಾಗಿದೆ ನಿನ್ನ ಈ ಒದ್ದಾಟ, ಈ ಚಡ್ಪಡಿಕೆ ನೋಡೋಕ್ಕೊಂಥರ ಚೆನ್ನಾಗಿದೆ. ನಿನ್ನ ದೊಡ್ಡ ದೊಡ್ಡ ಐಡಿಯಾ, ಈ ಮಾಸ್ಟರ್ ಪ್ಲ್ಯಾನ್ ಏನು ವರ್ಕೌಟ್ ಆಗಲಿಲ್ವಾ? ಅಲ್ಲಿ ನೋಡು, ಪುರೋಹಿತರು ಹೇಳ್ತಾರ ಮಂತ್ರದ ಸ್ಪೀಡ್ಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅರ್ಜುನ್ ನಿಧಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೆ. ನಿನ್ನ ಯಾವ ಜಾದೂನು ಏನಮ್ಮ ನಿತ್ಯ, ಆಗ್ಲಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನಿನ್ನ ತಂಗಿ ಮದುವೆ ನಡೀತಾ ಇದೆ. ನೀನು ನೋಡಿದರೆ ಅದೇನೋ ತುಂಬ ಡಿಸ್ಟ್ರಾಕ್ಟಾಗಿ ಕಾಣ್ತಾ ಇದೆಯಾ. ತಂಗಿ ಮದುವೆನ ಎಂಜಾಯ್ ಮಾಡೋದ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಇಲ್ಲಿ ಬಂದಿದ್ಯಾ, ಏನು ವಿಷಯ? ಹಾಗಲ್ಲ ಅಂಕಲ್, ಅದು ಈವೆಂಟ್ ಮ್ಯಾನೇಜರ್ ಒಂದು ವಿಡಿಯೋ ಕಳಿಸಿದ್ದಾರೆ, ಅರ್ಜೆಂಟಾಗಿ ಅಪ್ರೂವ್ ಮಾಡಬೇಕಂತೆ, ಅದಕ್ಕೆ ಈ ಕಡೆ ಬಂದು ನೋಡ್ತಾ ಇದ್ದೆ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಲ್ಲ. ನಿಧಿನ ಬಿಟ್ಟು ನೀನು ಎಲ್ಲೂ ಹೋಗೋ ಹಾಗೆ ಇಲ್ಲ. ಈವೆಂಟ್ ಮ್ಯಾನೇಜರ್ ಜೊತೆ ನಾನು ಮಾತಾಡ್ತೀನಿ. ಮದುವೆ ಎಲ್ಲ ಆದಮೇಲೆ ಈ ಮೊಬೈಲ್ ತಂದು ನಿನ್ನ ಕೈ ಕೊಡ್ತೀನಿ. ಆಮೇಲೆ ನಿನ್ನ ಪರ್ಸನಲ್ ಮೆಸೇಜ್ನ ನಾನೇನು ನೋಡಲ್ಲ, ಡೋಂಟ್ ವರಿ. ಅಂಥದ್ದೆಲ್ಲ ಏನಿಲ್ಲ ಅಂಕಲ್. ಸರಿ, ನಾನು ಹೋಗಿರ್ತೀನಿ. ಸರಿ, ನೀನು ಮದುವೆ ಮಂಟಪದಲ್ಲೇ ಇರಬೇಕು, ಸರಿನಾ? ಓಕೆ. ಈ ಮೊಬೈಲ್ನಲ್ಲಿರೋ ವಿಡಿಯೋನ ಡಿಲೀಟ್ ಮಾಡೋದು ಮುಖ್ಯ ಅಲ್ಲ ಕಾರಣ. ನನಗೆ ನಿಧಿ ಲೈಫಿಂದ ನಿನ್ನ ಡಿಲೀಟ್ ಮಾಡೋದೇ ನನಗೆ ಮುಖ್ಯ. ನೋಡ್ಕರಣ, ಈ ಚೆಸ್ ಆಟದಲ್ಲಿ ರಾಜ ಯಾರು ಅನ್ನೋದು ಮುಖ್ಯ ಅಲ್ಲ, ಆಟದ ಕಂಟ್ರೋಲ್ ಯಾರ ಕೈನಲ್ಲಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಆ ವಿಡಿಯೋನ ಡಿಲೀಟ್ ಮಾಡಿರ್ಬೋದು, ಆದರೆ ನಿಧಿ ಕಣ್ಣಲ್ಲಿರೋ ಪ್ರೀತಿನ ನನ್ನ ಮನಸ್ಸಲ್ಲಿರೋ ಹಠಾನ ಡಿಲೀಟ್ ಮಾಡೋಕ್ಕಾಗಲ್ಲ. ವಿಧಿ ಆಟನ ಶುರು ಮಾಡಿರ್ಬೋದು, ಆದರೆ ಈ ಆಟನ ಮುಗಿಸೋದು ಈ ಅಸುರ ರಮೇಶ್ ವಸಿಷ್ಠ. ನಿತ್ಯ ಮೇಡಮ್, ವಿಡಿಯೋ ನೋಡಿದ್ರಾ? ಅಯ್ಯೋ, ನನ್ನ ಫೋನ್ ನನ್ನ ಕೈಲೇ ಇಲ್ಲ. ಅದೇನಂದ್ರೆ ರಮೇಶ್ ಅಂಕಲ್ ಅಲ್ಲಿ ಒಂದು ನಿಮಿಷ ರೀ ಕಣ, ನಂಗೊಂದು ಹೆಲ್ಪ್ ಮಾಡ್ಬೋದಾ? ಹೇಳಿ. ಏನಿಲ್ಲ, ನಿಧಿ ಪಾಪ ಅಪ್ಪ ಅಮ್ಮನ ನೆನಪಿಸ್ಕೊಂಡು ಅಳ್ತಿದ್ಲಲ್ಲ, ಅದಕ್ಕೆ ಅಪ್ಪ ಅಮ್ಮ ಬಂದು ನಿಧಿಗೆ ಆಶೀರ್ವಾದ ಮಾಡೋ ಥರ ಒಂದು AI ವಿಡಿಯೋ ಮಾಡಿಸ್ಬೋದಾ? ಮದುವೆ ಎಲ್ಲ ಮುಗಿದ್ಮೇಲೆ ಅವಳಿಗೆ ಈ ಥರ ಸರ್ಪ್ರೈಸ್ ಕೊಡೋಣ ಅಂತ. ಹಾಂ, ಮಾಡಿಸ್ಕೊಡ್ತೀನಿ. ಅಪ್ಪ ಅಮ್ಮನ ಪ್ರೆಸೆನ್ಸ್ ಅವಳಿಗೆ ಹೀಗಾದರೂ ಫೀಲ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ಬಂದೆ. ಕರ್ಣ ಸರ್, ಏನಾಗ್ತಾ ಇದೆ ಇದು? ಹೀಗೆ ಆದರೆ ನಾವು ಅಂದ್ಕೊಂಡಿದ್ದು ಒಂದೂ ಆಗಲ್ಲ. ಆಗುತ್ತೆ, ಎಲ್ಲ ಆಗುತ್ತೆ, ಆಗಲೇಬೇಕು. ನೀವೇ ಮಾಡ್ತೀರಾ? ಏನು ಮಾಡೋದು ಸರ್? ನಿಧಿ, ಗೊಂಬೆ ತರ ಕಾಣಿಸ್ತಿದ್ಯಾ ಅಲ್ವಾ ಅಜ್ಜು? ದೇವತೆ, ಅದಕ್ಕಿಂತ ಕಡಿಮೆ ಶಬ್ದ ಬಳಸೋ ಹಾಗೇ ಇಲ್ಲ. ಹುಡುಗಿನ ಮೆಚ್ಚೋದಲ್ಲಿ ನಿನ್ನಿಂದ ಕಲ್ಸ್ಕೋಬೇಕು ನೋಡು. ಕನ್ಯಾದಾನದ ಸಮಯ, ಯಾರು ಕನ್ಯಾದಾನ ಮಾಡ್ತೀರಿ? ಅಂಕಲ್, ನಿಧಿಗೆ ನೀವು ಇಷ್ಟೆಲ್ಲ ಮಾಡಿದ್ದೀರಾ, ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀವೇ ಕನ್ಯಾದಾನ ಮಾಡಿಕೊಡಿ. ಇಲ್ಲ ನಿತ್ಯ, ನಾನು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ನೀನು ನಿಧಿ ಅಕ್ಕ, ಕರ್ಣ ಅವ್ರ ಭಾವ, ನೀವಿಬ್ಬರು ಸೇರಿ ಕನ್ಯಾದಾನ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ, ನಿಧಿಗೂ ಖುಷಿಯಾಗುತ್ತೆ ಅಲ್ವಾ ನಿಧಿ? ಅಯ್ಯೋ, ದೊಡ್ಡೋರು ನೀವೆಲ್ಲ ಇರಬೇಕಾದ್ರೆ ನಾವು ಮಾಡೋದು ಸರಿ ಹೋಗಲ್ಲ ಅಂಕಲ್.
ಹಾಗೇನೂ ಇಲ್ಲಮ್ಮ, ಆದಷ್ಟು ಹತ್ತಿರದ ಸಂಬಂಧ ಆದ್ರೇ ಒಳ್ಳೆಯದು. ನಮ್ಮ ಆಶೀರ್ವಾದ ಹೇಗಿದ್ರು ಇದ್ದೇ ಇರುತ್ತೆ. ನನ್ನ ಪ್ರಕಾರ ನೀನು ಕರ್ಣ ಸೇರಿ ಕನ್ಯಾದಾನ ಮಾಡಿದ್ರೇ ಭಾಳ ಶ್ರೇಷ್ಠ. ಹೌದು ನಿತ್ಯ, ನನಗೂ ಅದೇ ಸರಿ ಅನಿಸ್ತಾ ಇದೆ. ಏನು ಮುಚ್ಚಡೆ, ಓಕೆನಾ? ಎಲ್ಲರೂ ಏನು ನಿರ್ಧಾರ ತಗೋತಾರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ಕರ್ಣನ್ ಯಾವುದೋ ಕೆಲ್ಸಕ್ಕೆ ಕಳಿಸ್ದೆ, ಇರಿ ನೋಡ್ಕೊಂಬರ್ತೀನಿ. ನೋಡಿ ನಿತ್ಯ, ಅಕಸ್ಮಾತ್ ಕರ್ಣ ಸಿಗದೆ ಹೋದ್ರೆ, ಸಿಕ್ಕು ಬರಲ್ಲ ಅಂತ ಅಂದರೆ ಕನ್ಯಾದಾನನ ನಾನೇ ಮಾಡ್ತೀನಿ. ಯಾಕೆಂದರೆ ಮುಹೂರ್ತ ತಡ ಆಗಬಾರ್ದಲ್ವಾ. ಆದರೆ ಮೊದಲ ಆದ್ಯತೆ ನಿಮಗೆ. ಸರಿ ಅಂಕಲ್, ಬಂದೆ ಒಂದು ನಿಮಿಷ. ಎಲ್ಲ ಹೋದ್ರು? ನಿತ್ಯ ಮೇಡಮ್, ನೀವು ಹೇಳಿರೋ ವಿಡಿಯೋ ರೆಡಿ ಇದೆ, ಈಗಲೇ ನೋಡಬೇಕು. ಅಯ್ಯೋ, ಅಲ್ಲಿ ಕನ್ಯಾದಾನಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಲೇಟ್ ಆಯ್ತು. ಮೇಡಮ್, ಅದೇನಾದರೂ ಆಗಲಿ ನೀವು ಇದನ್ನ ನೋಡಲೇಬೇಕು. ಅಲ್ಲ, ಕರ್ಣ ಎಲ್ಲಿ ಹೋದ್ರು? ಅವ್ರನ್ನ ನಾನು ಕರ್ಕೊಂಡ್ಬರ್ತೀನಿ. ಇದರಲ್ಲಿ ನೀವು ನೋಡಲೇಬೇಕಾಗಿರೋ ವಿಡಿಯೋ ಇದೆ, ದಯವಿಟ್ಟು ಬೇಗ ಬನ್ನಿ ಮೇಡಮ್. ಅಲ್ಲ, ಆದ್ರೆ ಅಲ್ಲಿ ಮೇಡಮ್ ಪ್ಲೀಸ್, ತುಂಬ ಇಂಪಾರ್ಟೆಂಟ್ ಇದೆ, ಬನ್ನಿ ಮೇಡಮ್. ಇಷ್ಟೊಂದು ಕೇಳ್ಕೊತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಏನಿದೆ ಇದರಲ್ಲಿ? ಸರಿ, ಬೇಗ ನಡಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮ್. ನೀವು ವಿಡಿಯೋ ನೋಡ್ತಾ ಇರಿ ಮೇಡಮ್, ನಾನು ಕರ್ಣ ಸರ್ನ ಕರ್ಕೊಂಡ್ಬರ್ತೀನಿ. I love you, Nidhi. I love you, Nidhi. I love you, Karna sir. I love you, Muddu. I love you so much. ನೀವೇ ನನ್ನ ಮುದ್ದು.